ಸ್ನೇಹಿತರಿಗೆ ವಿಶೇಷವಾಗಿ ಹನುಮ ಜಯಂತಿಯನ್ನು ಯಾವ ದಿನ ಆಚರಣೆ ಮಾಡಬೇಕು? ಹುಣ್ಣಿಮೆ ಅಂದ್ರೆ ದವನದ ಹುಣ್ಣಿಮೆ ಅಂತ ಹೇಳ್ತೀವಿ. ಈಗ ಬರ್ತಾ ಇರುವಂಥ ಹುಣ್ಣಿಮೆ ದವನದ ಹುಣ್ಣಿಮೆಯನ್ನು ಯಾವ ದಿನ ಆಚರಣೆ ಮಾಡಬೇಕು ಅಂಥೇಳಿ ಪ್ರಶ್ನೆಯನ್ನು ಕೇಳಿರಿ. ಹನುಮ ಜಯಂತಿಯ ಶುಭ ಮುಹೂರ್ತವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಂತ. ಶಾಸ್ತ್ರದ ಪ್ರಕಾರ ಹನುಮ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಚೈತ್ರ ಶುಕ್ಲ ಹುಣ್ಣಿಮೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಹುಣ್ಣಿಮೆ ತಿಥಿ ಇರಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹುಣ್ಣಿಮೆ ತಿಥಿ ಇದ್ದಾಗ ನಾವು ಈ ಹನುಮ ಜಯಂತಿ ಆಚರಣೆಯನ್ನು ಮಾಡ್ತೇವೆ. ಅದಕ್ಕಾಗಿ ಹುಣ್ಣಿಮೆ ತಿಥಿ ನಮಗೆ ಕೆಲವರು 1ನೇ ತಾರೀಕು ಮಾಡಬೇಕಾ ಅಥವಾ 2ನೇ ತಾರೀಕು ಮಾಡಬೇಕಾ ಅಂತ ಕೇಳಿರಿ. ಕೆಲವು ಪಂಚಾಂಗಗಳಲ್ಲಿ 1ನೇ ತಾರೀಕು ಕೊಟ್ಟಾರ, ಕೆಲವು ಪಂಚಾಂಗಗಳಲ್ಲಿ 2ನೇ ತಾರೀಕು ಕೊಟ್ಟಾರ. ಇನ್ನು ನಿಮ್ಮ ಒಂದು ಆಚರಣೆ ನಿಮ್ಮ ಮಟ್ಟದ ಪ್ರಕಾರ ನೀವು ಮಾಡ್ಬೋದು. ಆದರೆ 2ನೇ ತಾರೀಕು ಹುಣ್ಣಿಮೆ ಅಂದರೆ ಹನುಮ ಜಯಂತಿ ಆಚರಣೆ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, 1ನೇ ತಾರೀಕು ಹುಣ್ಣಿಮೆ ಆರಂಭ ಆಗ್ತಾ ಇರೋದು 7 ಗಂಟೆ 6 ನಿಮಿಷದಿಂದ ಹುಣ್ಣಿಮೆ ಪ್ರಾರಂಭ ಆಗ್ತದೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಹುಣ್ಣಿಮೆ ತಿಥಿ ಇರುವುದಿಲ್ಲ. ಆದರೆ 2ನೇ ತಾರೀಕಿಗೆ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹುಣ್ಣಿಮೆ ತಿಥಿ ಇರ್ತದೆ. ಆ ಸಮಯದಲ್ಲಿ ಈ ಆಚರಣೆ ಅಂದರೆ ಹನುಮ ಜಯಂತಿ ಆಚರಣೆ ಶ್ರೇಷ್ಠ ಅಂತ ಹೇಳ್ತೀನಿ. ಇನ್ನು ನಿಮ್ಮ ಒಂದು ಆಚರಣೆ, ನಿಮ್ಮ ಮಟ್ಟದ ಆಚರಣೆ ಅಥವಾ ನಿಮ್ಮ ಗುರುಗಳು ಯಾವ ರೀತಿ ಹೇಳ್ತಾರೆ ಆ ರೀತಿ ಕೇಳ್ಬೋದು. 2ನೇ ತಾರೀಕಿಗೆ ಆಚರಣೆ ಹುಣ್ಣಿಮೆ ತಿಥಿ 2ನೇ ತಾರೀಕು ಇರೋದ್ರಿಂದ ಆಚರಣೆ ಮಾಡೋದು ಒಳ್ಳೆಯದು ಅಂಥೇಳಿ. ಇನ್ನು ಈ ದವನದ ಹುಣ್ಣಿಮೆಯಿಂದಲೇ ನಾವು ವೈಶಾಖ ಸ್ನಾನವನ್ನು ಆರಂಭ ಮಾಡ್ತೇವೆ. ವೈಶಾಖ ಸ್ನಾನಕ್ಕೆ ಬಹಳಷ್ಟು ಮಹತ್ವದ, ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಂತ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ 5 ಗಂಟೆಯಿಂದ 5 ಗಂಟೆ 30 ನಿಮಿಷದ ಒಳಗೆ ನಾವು ಈ ಜನ್ಮೋತ್ಸವ ಅಂದರೆ ಹನುಮ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತೀವಿ. ಆ ಸಮಯದಲ್ಲಿ ನಮಗೆ ಹುಣ್ಣಿಮೆ ತಿಥಿ ಪೂರ್ಣವಾಗಿ ಇರಬೇಕು. 2ನೇ ತಾರೀಕಿಗೆ ಪೂರ್ಣವಾಗಿ ಇರೋದ್ರಿಂದ 2ನೇ ತಾರೀಕಿಗೆ ಹನುಮ ಜಯಂತಿ ಆಚರಣೆ ಮಾಡೋದು ಒಳ್ಳೆಯದು. ಆ ಸಮಯದಲ್ಲಿ ನೀವು ಆಂಜನೇಯನ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಅದಕ್ಕೆ ಏನು ಸಂಕಲ್ಪ ಮಾಡಬೇಕು? ಯಾಕಂದರೆ ಈ ಜಯಂತಿ ಉತ್ಸವಗಳನ್ನು ಅಂದರೆ ಜನ್ಮೋತ್ಸವಗಳನ್ನು ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಆಚರಣೆಯನ್ನು ಮಾಡಿದ್ರೆ ಸಂಕಲ್ಪ ಸಹಿತ ಬಹಳ ಸರಳವಾಗಿ ಮನೆಯಲ್ಲಿ ಯಾವ ಒಂದು ವಸ್ತುಗಳಿರ್ತಾವೋ ಅಷ್ಟೇ ವಸ್ತುಗಳ ಸರಳವಾಗಿ ಆಂಜನೇಯ ಜನ್ಮೋತ್ಸವ ಆಚರಣೆಯನ್ನು ಹೇಳ್ಕೊಡ್ತೀನಿ. ಮನೆಯಲ್ಲಿ ಜನ್ಮೋತ್ಸವ ಆಚರಣೆಯನ್ನು ಮಾಡಿರಿ, ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ. ಯಾಕಂದರೆ ಆಂಜನೇಯ ಚಿರಂಜೀವಿ ಅಂಥೇಳಿ ಇವತ್ತಿಗೂ ಕೂಡ ನಮ್ಮ ಸಂಕಷ್ಟಗಳಿಗೆಲ್ಲ ನಾವು ಕಷ್ಟದಲ್ಲಿರುವಾಗ ಕೂಗಿ ಕರೆದಾಗ ಬಂದು ಸಹಾಯ ಮಾಡ್ತಾನಂತೆ. ಅದಕ್ಕಾಗಿ ಈ ಆಂಜನೇಯ ಜನ್ಮೋತ್ಸವವನ್ನು ಮನೆಯಲ್ಲಿ ಸಂಕಲ್ಪ ಸಹಿತವಾಗಿ ಪೂರ್ಣ ವಿವರ ಪೂಜಾ ವಿಧಾನವನ್ನು ಹೇಳ್ಕೊಡ್ತೀನಿ. ಅಷ್ಟೇ ಅಲ್ಲ, ಈ ವೈಶಾಖ ಸ್ನಾನ ಪ್ರಾರಂಭ ಆಗ್ತಾ 1 ತಿಂಗಳ ಪರ್ಯಂತ ವೈಶಾಖ ಸ್ನಾನವನ್ನು ಮಾಡೋದ್ರಿಂದ ನಾವು ಪೂರ್ವಜನ್ಮದ ಎಷ್ಟೋ ಮಂದಿ ಹೇಳ್ತಿರ್ತೀರಿ, ಮಕ್ಕಳು ಒಳ್ಳೆಯವರಿಲ್ಲ, ನಮ್ಮ ಸಂಕಷ್ಟದ ಗಂಡ ಒಳ್ಳೆಯವನಿಲ್ಲ, ಕುಡಿತಾನೆ ಹೊಡಿತಾನೆ. ನಾವೆಲ್ಲವೂ ನಮ್ಮ ಪೂರ್ವಜನ್ಮದ ಅರ್ಚಿತ ಕರ್ಮದಿಂದ ನಾವು ಈಗ ನರಳ್ತಾ ಇರ್ತೇವಲ್ಲ, ಅವೆಲ್ಲವೂ ಪೂರ್ವಜನ್ಮದ ಅರ್ಚಿತ ಕರ್ಮದಿಂದ ಬಂದದ್ದು ಅಂಥೇಳಿ ಅವುಗಳನ್ನೆಲ್ಲ ನಾವು ದೂರ ಮಾಡ್ಕೊಳ್ಬೇಕು ಅಂತಂದರೆ ಈ ರೀತಿ ವೈಶಾಖ ಸ್ನಾನ, ಮಾಘ ಸ್ನಾನ ಇವನ್ನೆಲ್ಲವನ್ನು ಮಾಡ್ಕೋತಾ ಹೋದಂತೆ ನಮ್ಮ ನಾವು ಮಾಡಿದಂಥ ಕರ್ಮಗಳು ತಾನಾಗಿಯೇ ಕರಗಿ ನೀರು ಹಾಕ್ತದೆ. ಈ ರೀತಿಯಾಗಿ ನಾನು ವೈಶಾಖ ಸ್ನಾನದ ಬಗ್ಗೆ ಪೂರ್ಣ ವಿವರವಾಗಿ ಸಂಕಲ್ಪ ಸಹಿತ ಯಾವ ರೀತಿ ವೈಶಾಖ ಸ್ನಾನವನ್ನು ಹಿಡಿಬೇಕು ತಿಳಿಸ್ಕೊಡ್ತೇನಂತ. 1 ತಿಂಗಳ ಪರ್ಯಂತ ಮಾಡಬೇಕು. ಜೊತೆಗೆ ಹನುಮ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಪೂರ್ಣ ವಿವರವಾಗಿ ವಿಡಿಯೋವನ್ನು ಹಾಕ್ತೇನಂತ. ಆ ರೀತಿಯಾಗಿ ಅಂದರೆ 1ನೇ ತಾರೀಕು ಅಥವಾ 2ನೇ ತಾರೀಕು ನಿಮ್ಮ ಒಂದು ಗುರುಗಳ ಒಂದು ಆಚರಣೆ ಯಾವ ರೀತಿ ಇರ್ತದೆ ಆ ರೀತಿ ಮಾಡ್ಬೋದು. ಇನ್ನು ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡೋರು ಕೂಡ ಆ ದಿನವೇ ಮಾಡಬೇಕು. 2ನೇ ತಾರೀಕಿಗೆ ಮಾಡಿದರೆ ಶ್ರೇಷ್ಠ ಅಂಥೇಳಿ. ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಹುಣ್ಣಿಮೆ ಆಚರಣೆ ಆಗಿರ್ಬೋದು, ಲಕ್ಷ್ಮೀ ಪೂಜೆ ಆಗಿರ್ಬೋದು, ಹುಣ್ಣಿಮೆಯ ಒಂದು ಆಚರಣೆಯನ್ನು 2ನೇ ತಾರೀಕಿಗೆ ಹುಣ್ಣಿಮೆ ಆಚರಣೆ ಮಾಡಿರಿ. ಈಗ ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಅನ್ನೋರಿಗೆ ಸಮಯವನ್ನು ಕೂಡ ಕೊಡ್ತೀನಿ. ಆ ದಿನದ ವಿಶೇಷ ಏನು ಪಂಚಾಂಗವನ್ನು ಅಧ್ಯಯನ ಮಾಡಿ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿರಿ. 2ನೇ ತಾರೀಕು ಅತ್ಯಂತ ಶುಭ ಮುಹೂರ್ತ ಅಂದರೆ ಗುರುವಾರ, ಹಸ್ತ ನಕ್ಷತ್ರ, ಧ್ರುವ ಯೋಗ, ಭವಕರಣ ಅತ್ಯಂತ ಶ್ರೇಷ್ಠ. ಕನ್ಯಾ ರಾಶಿಯಲ್ಲಿ ಚಂದ್ರಸ್ಥಿತನಿದ್ದಾನೆ. ಈ ರೀತಿಯಾಗಿ ಬಹಳಷ್ಟು ಒಳ್ಳೆಯ ಮುಹೂರ್ತಗಳು ಆ ದಿನ ನಮಗೆ ಕೂಡಿ ಬರ್ತಾ ಇದೆ. ಹುಣ್ಣಿಮೆಯ ದಿವಸ ಯಾವ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡೋದು ಹೇಳ್ತೇನೆ. ಆಂಜನೇಯ ಪೂಜೆಯನ್ನು ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಹೇಳ್ತೀವಿ. 4 ಗಂಟೆ 45 ನಿಮಿಷದಿಂದ 5 ಗಂಟೆ 30 ನಿಮಿಷ ಈ ಬ್ರಹ್ಮ ಮುಹೂರ್ತದಲ್ಲಿ ನೀವು ಆಂಜನೇಯನ ಪೂಜೆ ಮತ್ತು ತೊಟ್ಲಕ್ಕೆ ಹಾಕೊಳ್ಳೋದು ಮಾಡಬೇಕು. ಇನ್ನು ಕುಲದೇವರ ಪೂಜೆ ಅಥವಾ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀನಿ ಅಂದರೆ 6 ಗಂಟೆ 15 ನಿಮಿಷದಿಂದ
7 ಗಂಟೆ 40 ನಿಮಿಷದವರೆಗೆ ಒಳ್ಳೆಯ ಮುಹೂರ್ತಗಳ ಪ್ರಾಪ್ತಿಯಾಗಲಿರ್ತದೆ. ಈ ಸಮಯದಲ್ಲಿ ಮಾಡ್ಬೋದು. ಇಷ್ಟು ಬೆಳಗ್ಗೆ ನಿಮಗೆ ಆಗೋದಿಲ್ಲ ಅನ್ನೋದಾದರೆ 8 ಗಂಟೆ 45 ನಿಮಿಷದಿಂದ 10 ಗಂಟೆ 50 ನಿಮಿಷ ಇದು ಕೂಡ ಸತ್ಯನಾರಾಯಣ ಪೂಜೆ, ಕುಲದೇವರ ಪೂಜೆಗೆ ಬಹಳಷ್ಟು ಶ್ರೇಷ್ಠ ಅಂಥೇಳಿ. ಈ ರೀತಿಯಾಗಿ ಆ ದಿನ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿರ್ತದೆ. ಇನ್ನು ವೈಶಾಖ ಸ್ನಾನ ಯಾವ ರೀತಿ ಮಾಡಬೇಕು, ಆಂಜನೇಯನ ಒಂದು ಹುಟ್ಟನ್ನು ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ಪೂರ್ಣ ವಿವರವಾಗಿ ವಿಡಿಯೋವನ್ನು ಹಾಕ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.